ನನ್ನ ಶಾಲೆ. ಅಕ್ಷರ ಎದೆಗೆ ಬಿತ್ತಿದ ಶಾಲೆ, ಪ್ರಜ್ಞೆಯ ತಲೆಗೆ ನೂಕಿದ ಶಾಲೆ, ಬದುಕುವ ದಾರಿ ತೋರಿದ ಶಾಲೆ, ಎಲ್ಲರನ್ನು ಪ್ರೀತಿಸು ಎಂದು ಕಲಿಸಿದ ಶಾಲೆ, ತಾಯ್ನುಡಿ ದೇವನುಡಿ ಎಂದ ಶಾಲೆ. ಈ ತಾಯಿಗೆ, ನನ್ನ ಕನ್ನಡ ತಾಯಿಗೆ ನಾನು ಚಿರಋಣಿ. ಸರ್ ಸೈಡ್ ಬರ್ರಿ, ಸರ್ ಸೈಡ್ ಬರ್ರಿ. ಸರ್ ಸೈಡ್ ಬರ್ರಿ, ಸರ್ ಸೈಡ್ ಬರ್ರಿ.
2025-26ನೇ ಸಾಲಿನ ನೆರವೇರ್ತಾ ಇದೆ. ಅತ್ಯಂತ ಶ್ರದ್ಧೆ, ಭಕ್ತಿ, ಗೌರವಪೂರ್ವಕವಾಗಿ ಧ್ವಜವನ್ನು ಧ್ವಜಸ್ತಂಭದ ಕಡೆಗೆ ಮಾನ್ಯ ಎಲ್ಲ ನಿರ್ಣಾಯಕರು ತೆಗೆದುಕೊಂಡು ಬರುತ್ತಿದ್ದಾರೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರು ಬಹಳಷ್ಟು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸಹಕಾರ ನೀಡ್ತಾ ಇದ್ದಾರೆ. ನಮ್ಮ ಊರಿನ ಬಹಳಷ್ಟು ಶಿಕ್ಷಣ ಪ್ರೇಮಿಗಳು, ದಾನಿಗಳ ಪರಿಶ್ರಮ ಮತ್ತು ಸಹಕಾರದಿಂದ ಈ ಒಂದು ಅದ್ಭುತ ಕಾರ್ಯಕ್ರಮ ನಡೆಯುತ್ತಾ ಇದೆ. ಶ್ರೀಯುತ ಧ್ವಜಾರೋಹಣ ನೆರವೇರ್ತಾ ಇದೆ. ಶ್ರೀಯುತ ಮಂಜುನಾಥ್ ಎಲಿಯವರು, ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಎಲಿಸಿರು, ದಯವಿಟ್ಟು ಎಲ್ಲರ ಚಪ್ಪಾಳೆ ಮೂಲಕ ಕ್ರೀಡಾ ಧ್ವಜಾರೋಹಣಕ್ಕೆ ಪ್ರೋತ್ಸಾಹ ನೀಡಬೇಕೆಂದು ನಿಮ್ಮಲ್ಲಿ ವಿನಂತಿ. ಕ್ರೀಡಾ ಧ್ವಜಾರೋಹಣ ಮಾಡುವಂಥ ಮಾನ್ಯ ಅಧ್ಯಕ್ಷರಿಗೆ, ಸಹಕಾರ ನೀಡಿದಂಥ ಎಲ್ಲ ಗಣ್ಯಮಾನ್ಯರಿಗೆ ಧನ್ಯವಾದಗಳು. ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಸಹಕಾರ ನೀಡಿದಂಥ ಎಲ್ಲ ನಿರ್ಣಾಯಕರಿಗೂ ಕೂಡ ಮತ್ತು ಪೂಜಾರಿ ಸರ್ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ, ಈಗ ಪಥಸಂಚಲನ ಕಾರ್ಯಕ್ರಮ. ಗೌರವವನ್ನು ಸ್ವೀಕರಿಸಬೇಕೆಂದು ಅವರಲ್ಲಿ ವಿನಂತಿ. ಬಹಳಷ್ಟು ಈ ಒಂದು ಅದ್ಭುತ ಕಾರ್ಯಕ್ರಮ ಆಗೋದಕ್ಕೆ ನಮ್ಮ ಊರಿನ
ಗಣ್ಯಮಾನ್ಯರಿಗೆ ಅತ್ಯಂತ ಪ್ರೀತಿಪೂರ್ವಕವಾದಂಥ ಗೌರವವನ್ನು ಇಲ್ಲೇ ಹೋಗಿ ಇಲ್ಲೇ ಹೋಗಿ ಇಲ್ಲೇ ಹೋಗಿ ಸಲ್ಲಿಸ್ತಾ ಇದ್ದಾರೆ. ಬಹಳಷ್ಟು ಕ್ರೀಡಾ ಸ್ಫೂರ್ತಿಯಿಂದ ಎಲ್ಲ ವಿದ್ಯಾರ್ಥಿಗಳು ಈ ಮುಂಜಾನೆಯಿಂದ ವೈಯಕ್ತಿಕ ಆಟಗಳಲ್ಲಿ ಪಾಲ್ಗೊಂಡು ಈ ಕ್ರೀಡಾಕೂಟದ ಅದ್ಭುತ ಆರಂಭಕ್ಕೆ ಕಾರಣೀಕರ್ತರಾಗಿದ್ದಾರೆ. ಸರ್ಕಾರಿ ಪ್ರೌಢಶಾಲೆ ಸಲಹೆ, ಕರ್ನಾಟಕ ಪಬ್ಲಿಕ್ ಶಾಲೆ ಸೋತು, ಸರ್ಕಾರಿ ಪ್ರೌಢಶಾಲೆ ಸುರು, ಶ್ರೀಮತಿ ದಂಡವ ನಾಗಪ್ಪಳ್ಳಿ ಸರ್ಕಾರಿ ಪ್ರೌಢಶಾಲೆ ಎಲ್ಲಿಸಿರಿ, ರಾಣಿ ಚೆನ್ನಮ್ಮ ವಸತಿ ಶಾಲೆ ಬೆಳೆಸಲಿಕ್ಕೆ ಎಲ್ಲ ಶಾಲೆಗಳ ನಮ್ಮ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಕ್ರೀಡಾ ಜ್ಯೋತಿಯನ್ನು ತೆಗೆದುಕೊಂಡು ವೇದಿಕೆಯಲ್ಲಿ ವಿನಂತಿ. ಒಂದು ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸಲಿಕ್ಕೆ ಸಹಕಾರ ನೀಡಬೇಕೆಂದು ವಿನಂತಿ ಮಾಡ್ಕೊತಾರೆ. ಒಂದು ಮಾಲೆ ಕೊಟ್ಟೆ ಸರ್, ಒಂದು ಮಾಲೆ. ನಮ್ಮ ಪ್ರೌಢಶಾಲೆಯ ನಮ್ಮ ಗದಗ ಗ್ರಾಮೀಣ ತಾಲೂಕಿನ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರು ಹಾಗೂ ನಮ್ಮ ಪ್ರೌಢಶಾಲೆ ವಿನಂತಿ ಮಾಡ್ಕೊತಾ ಇದ್ದೀವಿ. ಎಲ್ಲ ಕ್ರೀಡಾಪಟುಗಳು ಈ ಪ್ರತಿಜ್ಞಾ ವಿಧಿಯನ್ನ ಸ್ವೀಕರಿಸಬೇಕೆಂದು ಪ್ರತಿಜ್ಞೆ ಮಾಡುತ್ತೇವೆ. ಜೈ ಹಿಂದ್, ಜೈ ಕ್ರೀಡಾಕೂಟ.
ಕಲಿಸು ಸದ್ಗುರುವೇ ನೀ ಕಲಿಸು ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು ಅಂಜಿ ನಡೆಬರ ನಡುವೆ ಧೀರನಾಗಲು ಕಲಿಸು ಅಂಜಿ ನಡೆಬರ ನಡುವೆ ಧೀರನಾಗಲು ಕಲಿಸು ಜಗವೆಲ್ಲ ಒಂದಾಗಿ ಜರಿದರೂ ಸರಿಯೇ ನನ್ನನ್ನೇ ನಾಗುವ ಬಗೆ ನೀ ಕಲಿಸು ಅರಿವಿನಲ್ಲಿ ಅವಮಾನ ಇಲ್ಲೆಂಬುದ ಕಲಿಸು ಅರಿವಿನಲ್ಲಿ ಕಲಿಸು ಸದ್ಗುರುವೇ ನೀ ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಧನ್ಯವಾದ. ಬಹಳಷ್ಟು ಹರಿಹರ್ ಸರ್ ಬರ್ರಿ. ಎಲ್ಲ ಕ್ರೀಡಾಪಟುಗಳು ದಯವಿಟ್ಟು ಕುತ್ಕೊಳ್ರಿ. ಸದಸ್ಯರುಗಳು ದಯವಿಟ್ಟು ವೇದಿಕೆಯ ಬಲಭಾಗದಲ್ಲಿ ನಮ್ಮ ಇಲಾಖೆ ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಗದಗ ಹಾಗೂ ಕ್ಷೇತ್ರವು ಅತ್ಯಂತ ವಿಜೃಂಭಣೆಯಿಂದಾಗಿ ಮುಖ್ಯವಾದಂತಹ ಅನೇಕ ಘಟ್ಟಗಳನ್ನ ಮಾಡಿದ್ದಾಗಿದೆ. ಈಗ ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮಹನೀಯರನ್ನ ಸ್ವಾಗತಿಸುವಂತಹ ಒಂದು ಕಾರ್ಯಕ್ರಮ. ಈ ದಾನಿಗಳ ಒಂದು ಬೆಂಬಲ, ವಿದ್ಯಾರ್ಥಿಗಳ ಒಂದು ಪರಿಶ್ರಮ ಇದ್ರೆ ಇಷ್ಟೊಂದು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಯಾಕಂದ್ರೆ ಸಾಕಷ್ಟು ದಾನಿಗಳು ಮಾನೀಯರು ಇವತ್ತು ಭೌತಿಕವಾಗಿ ಪ್ರೆಸೆಂಟ್ ಇಲ್ಲದೆ ಇದ್ರು ಕೂಡ ಅವರು ತನು ಮನ ಧನದಿಂದ ಸಾಕಷ್ಟು ಒಂದು ನಮ್ಗೆ ಈ ಒಂದು ಕ್ರೀಡಾಕೂಟದ ಆಯೋಜನೆಗೆ ಸಹಕಾರವನ್ನ ನೀಡಿದ್ದಾರೆ. ಅವರೆಲ್ಲರನ್ನು ಸ್ವಾಗತಿಸುವಂತಹ ಒಂದು ಈ ಒಂದು ಕಾರ್ಯಕ್ರಮ ಅತ್ಯಂತ ಪ್ರಮುಖವಾಗಿ ಈ ಜಾಗವನ್ನ 4 ಎಕರೆ 11 ಗುಂಟೆ ಜಾಗವನ್ನ ದೇಣಿಗೆ ದಾನವಾಗಿ ನೀಡೋದ್ರ ಜೊತೆಗೆ ಇಷ್ಟೊಂದು ವಿಶಾಲವಾದಂತಹ ಒಂದು ಮೈದಾನದಲ್ಲಿ ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಿಕ್ಕೆ ಕಾರಣೀಕರ್ತರಾದಂತಹ ಶ್ರೀಯುತ ಮಂಜುನಾಥ್ ಎಲಿ ಅವರು ನಮ್ಮ SDMC ಅಧ್ಯಕ್ಷರು ಹೌದು. ಅದೇ ರೀತಿಯಾಗಿ ಗ್ರಾಮ ಪಂಚಾಯತ್ ಯಲೀಶ್ವರೂರ್ನ ಅಧ್ಯಕ್ಷರು ಆದಂತಹ ಶ್ರೀಯುತ ಮಂಜುನಾಥ್ ಎಲಿ ಅವರು ಸುಮಾರು 10 ದಿನಗಳಿಂದ ಅವರು ಇಲ್ಲೇ ಪ್ರೆಸೆಂಟ್ ಇದ್ದ ಈ ಒಂದು ಎಲ್ಲಾ ಕಾರ್ಯಕ್ರಮದ ಉಸ್ತುವಾರಿಯನ್ನ ನೋಡ್ಕೊಂಡಿದ್ದಾರೆ. ಅವ್ರಿಗೆ ನಾವು ಹೃದಯ ತುಂಬಿ ಈ ಒಂದು ವೇದಿಕೆಯ ಮೇಲಿದ್ದಂತಹ ಎಲ್ಲ ಗಣ್ಯಮಾನ್ಯರ ಪರವಾಗಿ ಎಲ್ಲಾ ಮದ್ದು ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸಾಹೇಬರು ಆಗಮಿಸಬೇಕಾಗಿತ್ತು. ಅಭಿವೃದ್ಧಿ ಹಾಗೂ ಆಡಳಿತದ ಬೇರೆ ಬೇರೆ ಕಡೆ ತಾಲೂಕುಗಳಲ್ಲಿ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮಗಳಿರೋದ್ರಿಂದ ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳಂತ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ಶ್ರೀಯುತ ವಿ ನಡುವನ್ ಮನಿ ಸರ್ ಆಗಮಿಸಿದ್ದಾರೆ. ಅವರು ಮುಖ್ಯ ಅತಿಥಿ ಸ್ಥಾನವನ್ನ ವಹಿಸ್ಕೋಬೇಕಂತ ಅವರಲ್ಲಿ ಹೃತ್ಪೂರ್ವಕವಾಗಿ ನಾನು ವಿನಂತಿಯನ್ನ ಮಾಡಿಕೊಳ್ತೇನೆ ಸರ್. ಅದೇ ರೀತಿಯಾಗಿ ನಮ್ಮ ಶಂಕರ್ ಹಡಗ್ಲಿ ಸರ್ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮ್ಮ ಈ ಒಂದು ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ಜಿಲ್ಲಾ ಅಧ್ಯಕ್ಷರು ನಮ್ಮ ಶಾಲೆಗೆ ಆಗಮಿಸಿದ್ದು ತುಂಬಾ ಸಂತೋಷದ ಒಂದು ವಿಷಯ. ಅದೇ ರೀತಿಯಾಗಿ ನಮ್ಮ ಒಂದು ತಾಲೂಕಿನ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ರವಿರಾಜ್ ಪವಾರ್ ಸರ್ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಸರ್. ಎಲ್ಲ ಹುಡುಗರು ಚಪ್ಪಾಳೆಯನ್ನ ಕೋರ್ತಾ ಇದ್ದೇನೆ. ನಮ್ಮ ಒಂದು SDMC ಮಾಜಿ ಸದಸ್ಯರು ಹಾಗೂ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂತಹ ಶ್ರೀಯುತ ಮಹೇಶ್ ಶಿರಟ್ಟಿ ಅವರು ಆಗಮಿಸಿದ್ದಾರೆ. ಅವರು ಸುಮಾರು 11,000 ರೂಪಾಯಿಗಳನ್ನ ದೇಣಿಗೆ ನೀಡೋದ್ರ ಮೂಲಕ ಎಲ್ಲಾ ಮನೆಯರಿಗೆ ಮೊಮೆಂಟು ನೆನಪಿನ ಕಾಣಿಕೆಗಳನ್ನ ಮಾಡಿಸಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ವೇದಿಕೆ ಮೇಲೆ ನಮ್ಮ ಒಂದು ಶಿಕ್ಷಣ ಪ್ರೇಮಿಗಳಂತ ಫಕೀರಗೌಡರು ಪಾಟೀಲ್ರು ಮೊನ್ನೆ ತಾನೇ SSLCಯಲ್ಲಿ ಟಾಪರ್ಸ್ ಆದಂತಹ ವಿದ್ಯಾರ್ಥಿಗಳಿಗೆ 10,000 ನಗದು ಬಹುಮಾನವನ್ನು ಕೊಟ್ಟರು. ಈ ಒಂದು ಕ್ರೀಡೆಯನ್ನು ಆಯೋಜಿಸಿವೆ ಅಂತ ಹೇಳಿದ ಕೂಡಲೇ ಅವರು ದ್ವಿತೀಯ ಬಹುಮಾನವನ್ನ ಅದೆಷ್ಟು ದುಡ್ಡಾದ್ರೂ ನಾನು ಕೊಡ್ತೀನಿ ಅಂತಂದು ಒಪ್ಕೊಂಡು ತಮ್ಮ ಈ ಒಂದು ಕ್ರೀಡಾ ಆಯೋಜನೆಗೆ ಸಹಕರಿಸಿದರೆ ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮ್ಮ ಈ ಒಂದು ವಲಯದಲ್ಲಿ TPO ಆಗಿ ತಾಲೂಕಾ ದೈಹಿಕ ಶಿಕ್ಷಣಾಧಿಕಾರಿಗಳಾಗಿ ಈ ತಾನೇ ನಿವೃತ್ತಿ ಆದಂತಹ TS ಪವಾರ್ ಸರ್ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಸರ್. ಅದೇ ರೀತಿಯಾಗಿ ಈ ಒಂದು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಶ್ರೀಯುತ ಶರಣಪ್ಪಣ್ಣ ಡೋಣಿ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾನೆ. ಇಂತಹ ಅಂದ ಚಂದ ಮೈದಾನವನ್ನ ನಿರ್ಮಾಣ ಮಾಡಲಿಕ್ಕೆ ಬಹಳಷ್ಟು ಸಹಕಾರವನ್ನ ವಹಿಸೋದ್ರ ಮೂಲಕ ಈ
ಒಂದು ಕ್ರೀಡಾಕೂಟಕ್ಕೆ ಆಯೋಜನೆಗೆ ಬಹಳಷ್ಟು ಸಹಕಾರವನ್ನ ನೀಡಿದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮುಷಣ್ಣವ್ರ ಸರ್ ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮ್ಮ ಶಾಲೆಯಲ್ಲಿ ಆರಂಭದ ದಿನಗಳಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕರ್ತವ್ಯ ನಿರ್ವಹಿಸಿ ಈಗ ನಿವೃತ್ತ ದಿನಗಳನ್ನ ಕಳೆಯುತ್ತಿರುವಂತಹ ಮೂರ್ಷಳಿನ್ ಸರ್ ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮ್ಮ ಒಂದು SDMC ಮಾಜಿ ಅಧ್ಯಕ್ಷರು ಹಾಗೂ ಶಿಕ್ಷಣ ಪ್ರೇಮಿಗಳು ಹಿಂಗೆ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತೀವಿ ಅಂದ್ಕೊಳ್ಳಿ, ವಿದ್ಯಾರ್ಥಿಗಳಿಗೆ ಜರ್ಸಿಗಳನ್ನ ಆಟದ ಒಂದು ಸಮವಸ್ತ್ರಗಳನ್ನ ನಾನು ಕೊಡಿಸ್ತೀನಿ ಅಂತಂದು ಒಪ್ಪಿಕೊಂಡು ತಮ್ಮ ಈ ಒಂದು ಆಟಕ್ಕೆ ತುಂಬಾ ಸಹಕಾರವನ್ನ ನೀಡಿದ್ರು MD ಹಳ್ಳಿ ಅವರು, ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಈ ಒಂದು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತ ಶ್ರೀಮತಿ RS ಜಾಲರೆಡ್ಡಿ ಮೇಡಮ್ ಅವರು ಎಲ್ಲಾ ಆಯೋಜನೆಗೆ ನಮ್ಮೆಲ್ಲರನ್ನ ಒಟ್ಟುಗೂಡಿಸಿಕೊಂಡು ಊರಿನ ಜನರನ್ನ ಒಟ್ಟುಗೂಡಿಸಿಕೊಂಡು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮ್ಮ ಒಂದು ಈ ಒಂದು KSGEA ಅಂದ್ರೆ ಕರ್ನಾಟಕ ರಾಜ್ಯ ಸಂಘದ ಒಂದು ನಿರ್ದೇಶಕರಾದಂತ ಶ್ರೀಮತಿ PK ಅವರಡ್ಡಿ ಮೇಡಮ್ ಅವರು ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಉಪಾಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸುವಂತ ಅವರಡ್ಡಿ ಮೇಡಮ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ವೇದಿಕೆ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ. ಒಂದು ಯಲಶೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂತಹ ಶ್ರೀಯುತ ಕಪ್ಪತ್ತವ್ರ ಸರ್ ಬಂದಿದ್ದಾರೆ, ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮ್ಮ ಗ್ರಾಮದಲ್ಲಿ ವೈದ್ಯರಾಗಿ ಕರ್ತವ್ಯ ನಿರ್ವಹಿಸುವುದರ ಮೂಲಕ ಅನೇಕ ಸಮಾಜೋಪಯೋಗಿ ಕಾರ್ಯಗಳಿಗೆ ನಮ್ಮ ಶಾಲೆಗೆ ಅನೇಕ ರೀತಿಯ ದಾನ ಸಹಾಯವನ್ನ ಮಾಡಿರುವಂತಹ ಯಾವಾಗ ಡಾಕ್ಟರ್ ಬಂದಿದ್ದಾರೆ, ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ SDMCಯ ಉಪಾಧ್ಯಕ್ಷರಾದಂತಹ ಶ್ರೀಯುತ ಬಸವರಾಜ್ ಬಡಿಗೇರಣ್ಣವರು ಬಂದಿದ್ದಾರೆ, ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ಒಂದು ಕ್ರೀಡಾಕೂಟದಲ್ಲಿ ಮೊಟ್ಟ ಮೊದಲನೇ ಬಹುಮಾನವನ್ನ ಟ್ರೋಫಿನ ಕೊಡಿಸ್ಬೇಕು ಅಂತ ಅಂದಾಗ ಈ ಒಂದು ಮೊದಲ ಸಭೆಯಲ್ಲಿ ಮೊದಲನೇ ಒಂದು ತೀರ್ಮಾನವನ್ನ ತೆಗೆದುಕೊಂಡು ಮೊಟ್ಟ ಮೊದಲನೇದಾಗಿ ಅವತ್ತಿನ ದಿವಸ 15,100 ರೂಪಾಯಿ ಕೊಡೋದ್ರ ಮೂಲಕ ಎಲ್ಲಾ ನಿರ್ಣಾಯಕರಿಗೆ ಟಿ ಶರ್ಟ್ ಅನ್ನ ಕೊಡುಗೆಯಾಗಿ ಕೊಡ್ತೀವಿ ಅಂತಂದು ನಮ್ಮ ಯಲಶೂರು ಹೈಸ್ಕೂಲಿನ SDMC ಸದಸ್ಯರಾದಂತ ಮಲ್ಕಾಜಪ್ಪ ಹಡಪದವರು ಆ ಒಂದು ದೇಣಿಗೆಯನ್ನ ಕೊಟ್ಟು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಅವರು ಕಾರಣೀಭೂತರಾಗಿದ್ದಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಗಂಗಪ್ಪ ಲಮಾಣಿ ಅವರು ಆಗಮಿಸಿದ್ದಾರೆ, ಅವರು ಚಿರಂಜೀವಿ ಅವರು ನಮ್ಮ ಶಾಲೆಯಲ್ಲೇ ವಿದ್ಯಾಭ್ಯಾಸವನ್ನ ಮುಗಿಸಿ ಆರ್ಮಿಯಲ್ಲಿ ಈಗ ಸೆಲೆಕ್ಟ್ ಆಗೋದ್ರ ಮೂಲಕ ಎಲ್ಲಾ ವಿದ್ಯಾರ್ಥಿಗಳಿಗೆ ಸುಮಾರು 6,000 ರೂಪಾಯಿ ಬೆಲೆಯ ಕ್ಯಾಪ್ಗಳನ್ನ ಕೊಡಿಸೋದ್ರ ಮೂಲಕ ಅವರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದು, ಅವ್ರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಬಲೂನಿನ ಒಂದು ಉದ್ಘಾಟನೆಯನ್ನ ವಿಶೇಷವಾಗಿ ಮಾಡೋಣ ಅಂತಂದಾಗ ನಮ್ಮ ಒಂದು SDMCಯ ಸದಸ್ಯರು ಹೌದು ಹಾಗೂ ಮಾಜಿ ಉಪಾಧ್ಯಕ್ಷರು ಹೌದು ಈ ಊರಿನ ಒಂದು ಗಣ್ಯ ವರ್ತಕರಾದಂತಹ ಶ್ರೀಯುತ ರಮೇಶ್ ಬಿಜಾಪುರ ಅವರು ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ನಾನು ಹೃದಯ ತುಂಬಿ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಹರಿಹರ ಸರ್ ಆಗಮಿಸಿದ್ದಾರೆ. ಇಲ್ಲೇ ನೆರೆಯವರು ನಮ್ಮ ಶಾಲೆ ಒಳಗೆ ಯಾವುದೇ ಒಂದು ಕಾರ್ಯ ಇದ್ರು ನಮ್ಮ ಶಾಲೆಯ ಸಂಪೂರ್ಣ 24x7 ಜಾಗೃತಿಯನ್ನ ವಹಿಸುವುದರ ಮೂಲಕ ನಮಗೆ ಬಹಳಷ್ಟು ಸಹಕಾರವನ್ನ ನೀಡಿದ್ದಾರೆ, ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ಮಲ್ಲಿಕಾರ್ಜುನ ಪಾಟೀಲ್ ಆಗಮಿಸಿದ್ದಾರೆ, ಅವರು ಕೂಡ ಶಿಕ್ಷಣ ಪ್ರೇಮಿಗಳು, ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೆ. ಉದಯ್ ಹೊನ್ನಪ್ಪನವರು ಗ್ರಾಮ ಪಂಚಾಯತ್ ಸದಸ್ಯರು ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮ್ಮ SDMC ಸದಸ್ಯರಾದಂತಹ ಮಹದೇವಪ್ಪ ಹಳ್ಳಿಯಣ್ಣವರು ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನ. ಮರಿಯಪ್ಪ ಕಳಸಾಪುರ ಅವರು ಆಗಮಿಸಿದ್ದಾರೆ, ಅವ್ರ ಚಿರಂಜೀವಿ ಅವರು ಕೂಡ ನಮ್ಮ ಶಾಲೆಗೆ ಅನೇಕ ರೀತಿಯ ದೇಣಿಗೆಗಳನ್ನ ನೀಡುತ್ತಿದ್ದಾರೆ, ಅವ್ರಿಗೂ ಕೂಡ ಹೃತ್ಪೂರ್ವಕವಾಗಿ. ಅದೇ ರೀತಿಯಾಗಿ ಈ ಒಂದು ಮೊದಲ ಬಹುಮಾನವನ್ನ ನೀಡಬೇಕು ಅಂದಾಗ ನಿಲ್ಕಂಠಪ್ಪ ಕೊಟ್ಗಿ ಸರ್ ಅವರು, ಅದೇ ರೀತಿಯಾಗಿ ರಾಜೇಶ್ವರಿ ಕೊಟ್ಗಿ ಮೇಡಮ್ ಅವರು, ಅವರ ಚಿರಂಜೀವಿ ಆದಂತಹ ಗುರು ಅವರು ಮೊದಲನೇ ಬಹುಮಾನವನ್ನ ನಾನು ಕೊಡ್ತೀನಿ ಅಂತಂದು ಒಪ್ಕೊಳ್ಳೋದ್ರ ಮೂಲಕ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸಿದವರೇ ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಕೊಟ್ರೇಶ್ ಕುಂದ್ರಳ್ಳಿ ಅಣ್ಣವರು ಈ ಒಂದು ಫೋಟೋ ಮತ್ತು ವಿಡಿಯೋ ಎಲ್ಲ
ಈ ಒಂದು ಫೋಟೋ ಮತ್ತು ವಿಡಿಯೋದ ಸಂಪೂರ್ಣ ಜವಾಬ್ದಾರಿಯನ್ನ ಹೊತ್ತುಕೊಳ್ಳೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಎಲ್ಲಾ ಸಭೆಗಳಲ್ಲಿ ಹಾಜರಿದ್ದು ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಂತಹ ಕೊಟ್ಟೇಶ್ ಕುಂದ್ರಳ್ಳಿ ಅವರು. ದಾವಪ್ಪ ಒಗ್ಗರ್ ಅವರು ಅಣ್ಣವರಾಗಿ ಆಗಮಿಸಿದ್ದಾರೆ. ಅವರು ಕೂಡ ವಿದ್ಯಾರ್ಥಿಗಳಿಗೆ ಸಂವತ್ಸರವನ್ನ ಕೊಟ್ಟಿದ್ದಾರೆ. ನಮ್ಮ ಶಾಲೆಯ ಸಂಪೂರ್ಣ ಜವಾಬ್ದಾರಿಯನ್ನ ವಹಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಕ್ಕಾಗಿ ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ಒಂದು ಪಂಚಾಯತ್ ಈಗ ಊಟದ ವ್ಯವಸ್ಥೆ ಬಹಳ ಪ್ರಮುಖವಾದಂತೂ ಈ ಒಂದು ಕ್ರೀಡಾಕೂಟದಲ್ಲಿ ಆಗಮಿಸಿದಂತಹ ಸುಮಾರು 400 ರಿಂದ 500 ಜನ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು, ಶಿಕ್ಷಕ ಬಳಗ ಇವರೆಲ್ಲರೂ ಆಗಮಿಸಿದಾಗ ಊಟದ ವ್ಯವಸ್ಥೆ ಏನ್ ಮಾಡೋಣ ಅಂದ್ರೆ ಮೊನ್ನೆ ಮಾತಿನೊಳಗ ನಮ್ಮ ಪಂಚಾಯತಿ ಯಲಿಶಿರೂರು ಗ್ರಾಮ ಪಂಚಾಯತಿಯ ಸರ್ವ ಸದಸ್ಯರು, ಸಿಬ್ಬಂದಿ ವರ್ಗದವರು ಎಲ್ಲರೂ ಸೇರ್ಕೊಂಡು ಅದ್ರದ್ದು ಏನೂ ನೀವು ವಿಚಾರ ಮಾಡಕ್ ಹೋಗ್ಬೇಡ್ರಿ, ಊಟದ ಕಡೆ ನೀವು ಯಾರೂ ತಲೆ ಹಾಕಕ್ ಹೋಗ್ಬೇಡ್ರಿ, ಅದನ್ನ ತರೋದು, ಮಾಡೋದು, ಬಡಿಸೋದು ಎಲ್ಲಾ ವ್ಯವಸ್ಥೆಯನ್ನ ನಾವು ಮಾಡ್ಕೊಂತೀವಿ ಅಂತ ನಮಗೆ ಬಹಳಷ್ಟು ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ನಾನು ತುಂಬಾ ಹೃದಯದ ಧನ್ಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದಕ್ಕೆ ಕಾರಣೀಕರ್ತರಾದಂತಹ ಶ್ರೀಯುತ ಪರಶುರಾಮ ಹೂಗಾರ್ ಅವರು, ಅದೇ ರೀತಿಯಾಗಿ PDO ಆದಂತಹ ಜೋಷ್ನಾ ಮೇಡಮ್ ರವರು ಹಾಗೂ ಇಲ್ಲಿ ಆಗಮಿಸಿದಂತಹ ಎಲ್ಲ ನಮ್ಮ SDMCS ಇಂದ ಬರ್ಲಿಕ್ಕೆ ಹಾಜರಿಲ್ಲ. ಆದರೂ ಕೂಡ ಅವರೆಲ್ಲರನ್ನೂ ಕೂಡ ನಾನು ಅವರ ಅನುಪಸ್ಥಿತಿಯಲ್ಲೂ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮ್ಮ ಒಂದು ಫಾರೆಸ್ಟ್ ಆಫೀಸರ್ ಆದಂತಹ ಈ ವಲಯದ ಕಳೆದ ಬಾರಿ ನಮ್ಮ ಸ್ಕೂಲ್ನಿಂದ ಸುಮಾರು 55 ಜನ ವಿದ್ಯಾರ್ಥಿಗಳನ್ನ ದಾಂಡೇಲಿಗೆ ನೇಚರ್ ವಾಕ್ ಅಂತ ಕರ್ಕೊಂಡು ಹೋಗಿ ಸುಮಾರು 2 ದಿವಸಗಳವರೆಗೆ ಪ್ರಕೃತಿ ಒಂದು ಪಯಣವನ್ನ ಬಸ್ನಲ್ಲಿ ಸಂಪೂರ್ಣ ಊಟ, ಉಪಹಾರ ಎಲ್ಲ ವ್ಯವಸ್ಥೆಯನ್ನ ಏರ್ಪಡಿಸಿದಂತಹ ಶ್ರೀಯುತ ತೇಲಿ ಸರ್ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೆ. ಚಂಬಣ್ಣ ಹೊನ್ನಪ್ಪನವರವರು ಹೋದ ಒಂದೇ ಮಾತಿಗೆ ಸರ್ 5,001 ರೂಪಾಯಿ ನಾನು ಕೊಡ್ತೀನಿ, ನೀವು ಯಾವ್ದು ಬೇಕೋ ಅದಕ್ಕೆ ಉಪಯೋಗಿಸ್ಕೊಳ್ರಿ ಅಂತ KCC ಬ್ಯಾಂಕ್ನ ಒಂದು ಅಧಿಕಾರಿ ಆದಂತಹ ಚಂಬಣ್ಣ ಹೊನ್ನಪ್ಪನವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸಂಕಲ್ಪಾವತಿಯಿಂದ ಹನುಮಂತಣ್ಣವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮ್ಮ ಒಂದು ಇದಕ್ಕೆ ಬೋರ್ವೆಲ್ಗೆ ರಿಚಾರ್ಜ್ ಮಾಡೋದ್ರ ಮೂಲಕ ಬಾಬು ಸುಂಕದಣ್ಣವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಆಮೇಲೆ ನಮ್ಮ ಒಂದು ಶಾಲೆಯಲ್ಲಿ ಮಾಜಿ ಮುಖ್ಯೋಪಾಧ್ಯಾಯರಾಗಿ, ಅದೇ ರೀತಿಯಾಗಿ ಶಿಕ್ಷಕರಾಗಿ ನಿವೃತ್ತಿ ಹೊಂದಿ ನಮ್ಮ ಶಾಲೆಯ ಏಳಿಗೆಗೆ, ನಮ್ಮ ಶಾಲೆಯ ಪ್ರಾರಂಭದಿಂದ ಶ್ರಮಿಸಿದಂತಹ ಹಾಗೂ ನಮ್ಮ ನೆಚ್ಚಿನ ಮಾರ್ಗದರ್ಶಕರಾದಂತಹ ಶ್ರೀಯುತ HD ಬಂಡೇನವರು ಸರ್ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಮೊನ್ನೆ ಕಳೆದ ಸಾಲಿನಲ್ಲಿ ನಿವೃತ್ತಿ ಹೊಂದಿದಂತಹ ನಮ್ಮ ಮೇಡಮರು, ಕನ್ನಡ ಮೇಡಮರ್ ಆದಂತಹ ಶ್ರೀಯುತ KH ದಂಡಗಿದಾಸರ್ ಮೇಡಮರ್ ಆಗಮಿಸಿದ್ದಾರೆ. ಪ್ರತಿ ವರ್ಷ ಗಣಪತಿ ಅವ್ರದೇ ಒಂದು ದೇಣಿಗೆ ಇದ್ದರೆ ನಮ್ಮ ಶಾಲೆಯಲ್ಲಿ ಗಣಪತಿ ಆಚರಣೆ ನಡೀತಿದೆ. ರಾಜೇಶ್ವರಿ ಕೊಟ್ಟಿಗೆ ಅಕ್ಕ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮ್ಮ ಈ ಒಂದು ಯಾವುದೇ ಚಟುವಟಿಕೆಗಳಿಗೆ ಮೊದಲನೇ ಹಂತದ ಅಧಿಕಾರಿಗಳಾಗಿ, ಮೊದಲನೇ ಹಂತದ ಮಾರ್ಗದರ್ಶಕರಾಗಿ ಶ್ರೀಯುತ ಸೋಮರಾಜಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮ್ಮ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಮತಿ ಗುಡ್ಡನ್ ಮೇಡಮ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಚಂಚಲ್ಕರ್ ಮೇಡಮ್ ಅವರು ಈಗ ತಾನೇ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಇಲ್ಲಿ ಸ್ವಾಗತವನ್ನ ಕೋರೋದ್ರ ಮೂಲಕ ವೇದಿಕೆ ಹತ್ರ ಬರಬೇಕಂತ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೇನೆ. ಅವ್ರ ಮನೆಯವರು ಶರಣಪ್ಪ ನಾಗರಳ್ಳಿ ಸರ್ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ಕೊಳ್ತೇನೆ. ಅದೇ ರೀತಿಯಾಗಿ ಪಂಚಾಯತಿಯ ಸದಸ್ಯರಾದಂತಹ ಹೊಸೂರಿನ ಸದಸ್ಯರಾದಂತಹ ಮುತ್ತಣ್ಣ ಮುಳುಗುಂದ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತ. ಶ್ರೀಮತಿ ಕಲ್ಯಾಣಿ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಪಾಂಡು ರಾಮಗೇರಿ ಅವರು, ಚಂದ್ರು ದಂಡಿನವರು, ಡಂಬ್ರಾಣಿ ಅವರು, ಪ್ಯಾಟಿ ಅವರು, ಮಹಾಲಿಂಗಪುರ, ಹೀಗೆ ಸುಮಾರು 20 ಜನ ನಮ್ಮ ಪಂಚಾಯಿತಿಯ ಸದಸ್ಯರು ಆಗಮಿಸಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಕೂಡ ಅವ್ರನ್ನ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಒಂದು SDMCಯ ಎಲ್ಲಾ ಸದಸ್ಯರು ಆಗಮಿಸಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಕೆಲವೊಂದಿಷ್ಟು ಜನ ಬಿಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಪೊಲೀಸ್ ಸಿಬ್ಬಂದಿಗಳು,
ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಯಶಸ್ಸು ಪೊಲೀಸ್ ಸಿಬ್ಬಂದಿಗಳ ಒಂದು ಇದ್ರೊಳಗೆ ಇರ್ತೈತಿ. ಆ ಕಾರಣಕ್ಕಾಗಿ ಪೊಲೀಸ್ ಸಿಬ್ಬಂದಿಗಳು ಸುಮಾರು 4 ಜನ ಬಂದಿದ್ದಾರೆ. ಅವರ ಅಧಿಕಾರಿಗಳು ಬರಬೇಕಾಗಿತ್ತು, ಅನಿವಾರ್ಯ ಕಾರಣಗಳಿಂದ ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೂ ಕೂಡ ಆಗಮಿಸಿದ್ದೇನೆ. ಸಾಹೇಬರು ಬಂದ್ದಾರೆ, ಅವ್ರನ್ನೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತೀನಿ. ಅದೇ ರೀತಿಯಾಗಿ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಆಗಮಿಸಿದ್ದಾರೆ, ಉಪ್ಪಾರ್ ಮೇಡಮ್ ಅವರು ಆಗಮಿಸಿದ್ದಾರೆ, ಹಾಗೆ ಸರಸ್ವತಿ ಮೇಡಮ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. SDMC ಸದಸ್ಯರು ಹಾಗೆ ಅದೇ ರೀತಿಯಾಗಿ ವಿವಿಧ ಯುವಕ ಸಂಘಗಳು ಬಹಳಷ್ಟು ಜನ ನಮ್ಮ ಈ ಒಂದು ಶಾಲೆಯ ಅಂದ ಚಂದ ನೀವೆಲ್ಲ ನೋಡಿದ್ರೆ ಬಹಳ ಸುಣ್ಣ ಬಣ್ಣದಿಂದಾಗಿ ವಿಜೃಂಭಿಸ್ತಾ ಇರೋದಕ್ಕೆ ಕಾರಣ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಊರಿನ ಹಿರಿಯರು ಹಾಗೂ ಯುವಕರೇ ಈಗ ಹಿರಿಯರಾಗಿ ನಿಂತ್ಕೊಂಡು ಸಂಪೂರ್ಣವಾಗಿ ನಮ್ಮ ಕಂಪೌಂಡ್ ಗೋಡೆಗೆ ಬಣ್ಣವನ್ನ ಬಳೆದು ಕೊಡುವಂತ ಒಂದು ಸಹಾಯವನ್ನ ಮಾಡಿದ್ದಾರೆ. ಆ ಎಲ್ಲಾ ಯುವಕರಿಗೆ ನಾನು ಮುಖ್ಯವಾಗಿ ನಾಗರಾಜ್ ಕುಂದ್ರಳ್ಳಿ ಅವರಿಗೆ, ಅದೇ ರೀತಿಯಾಗಿ ಬೇರೆ ಬೇರೆ ಎಲ್ಲಾ ಯುವಕರು ಅವರ ಒಂದು ತಂಡದವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತೇನೆ. ವಿವಿಧ ಭಜನಾ ಸಂಘಗಳು, ಅದೇ ರೀತಿಯಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರು, ವಿವಿಧ ಗಣೇಶದ ಈ ಸಂಘಗಳನ್ನ, ವಿನಾಯಕ ಮಂಡಳಿಯನ್ನ ನಾನು ಎಲ್ಲರನ್ನೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ವಿವಿಧ ಶಾಲೆಯಿಂದ ಬಂದಂತಹ ದೈಹಿಕ ಶಿಕ್ಷಕ ನಿರ್ಣಾಯಕರು, ವಿವಿಧ ದೈಹಿಕ ಶಿಕ್ಷಕ ನಿರ್ಣಾಯಕರು ಸುಮಾರು 2-3 ದಿನಗಳಿಂದಾಗಿ ನಮ್ಮ ಈ ಒಂದು ಅಂಕಣ ಸಿದ್ಧಗೊಳಿಸುವಲ್ಲಿ ಮೈದಾನವನ್ನ ಹಾಕುವಂತ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತೇನೆ. ಅದರ ಜೊತೆಗೆ ಎಲ್ಲಾ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಆ ವಿದ್ಯಾರ್ಥಿಗಳನ್ನ ಕರೆತಂದಂತಹ ಟೀಮ್ ಮ್ಯಾನೇಜರ್, ಶಿಕ್ಷಕರು ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮ್ಮ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದ ಮಾಜಿ ಮುಖ್ಯ ಶಿಕ್ಷಕರು, ಕಾರ್ಯಕ್ರಮದ ಯಶಸ್ಸು ಮಕ್ಕಳ ಕೈಯಲ್ಲಿ. ಮಕ್ಕಳು ಈ ಒಂದು ಆಟವಾಗಿ ಪರಿಗಣಿಸಬೇಕು. ಆ ಒಂದು ಯಾವುದೇ ಭೇದ ಭಾವ ಇಲ್ಲದೆ ಉತ್ತಮವಾಗಿ ತಮ್ಮ ಒಂದು ಪ್ರಯತ್ನವನ್ನ ತೋರಿಸೋದ್ರ ಮೂಲಕ ಉತ್ತಮ ಫಲಿತಾಂಶವನ್ನ ಪಡಿಬೇಕು ಅಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಎಲ್ಲಾ ವೇದಿಕೆ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಪಡೆಯುತ್ತೇನೆ. ಸ್ವಾಗತಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರನ್ನ, ಶಿಕ್ಷಣ ಪ್ರೇಮಿಗಳನ್ನ, ಸಮಸ್ತ ನಾಗರಿಕರನ್ನ, ಎಲ್ಲ ಕ್ರೀಡಾಪಟುಗಳನ್ನ ಬಹಳಷ್ಟು ಹೃದಯ ಸ್ಪರ್ಶಿ ಸ್ವಾಗತ ಮಾಡುವಂತ ಶ್ರೀಯುತ ಜಗದೀಶ್ ತಿಂಡಿ ಸರ್ ಅವರಿಗೆ ವೈಯಕ್ತಿಕವಾಗಿ ವೇದಿಕೆ ಪರವಾಗಿ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳು ನಮ್ಮ ಗದಗ ಗ್ರಾಮೀಣದ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರು, ನಮ್ಮ ಪ್ರೌಢಶಾಲೆಯ ಒಂದೇ ನಿಮಿಷದಲ್ಲಿ ಪ್ರಾಸ್ತಾವಿಕ ನುಡಿ, ತದನಂತರ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾತಾಡ್ತಾರೆ. ಇದೀಗ ಪ್ರಾಸ್ತಾವಿಕ ನುಡಿಗಳು. ಸೋಟೂರು ಅಮೃತ ಕ್ರೀಡಾಕೂಟವನ್ನ ಸರ್ಕಾರಿ ಪ್ರೌಢಶಾಲೆ ತೆಲಿಸೂರು ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೂರಿನ ಎಲ್ಲ ಗುರುಹಿರಿಯರು, ನಮ್ಮ ಶಿಕ್ಷಣ ಇಲಾಖೆ ಎಲ್ಲ ಅಧಿಕಾರಿಗಳು ಮತ್ತು ನಮ್ಮ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳಿಗೆ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳುತ್ತಾ, ಈ ಒಂದು ಕ್ರೀಡಾಕೂಟವನ್ನು ಮಾಡಲಿಕ್ಕೆ ನಮಗೆ ಹಲವಾರು ರೀತಿಯ ತೊಂದರೆ ಆದರೂ ಸಹಿತ ನಮ್ಮ ಊರಿನ ಎಲ್ಲ ಗುರು ಹಿರಿಯರು ನಾವು ಒಂದೇ ಸಾರಿ ಮೀಟಿಂಗ್ ಕರೆದಿದ್ದೆವು. ಹಿಂಗನ ಈ 2025-26 ಸಾಲಿ ಕ್ರೀಡಾಕೂಟದಲ್ಲಿ ನಮ್ಮ ಶಾಲೆ ಬಂದಿದೆ. ಆ ಕ್ರೀಡಾಕೂಟದ ಪೂರ್ವ ತಯಾರಿ ಹೇಗೆ ಮಾಡ್ಬೇಕಂತ ನಾವು ಊರನ್ನು ಕರೆದಾಗ ನಾವು ಹೇಳ್ತಾರೆ, ಇಲ್ಲ ನಮ್ಮ ಊರಿನವರು ಮೊದಲನೇ ಮೀಟಿಂಗಿನಲ್ಲೇನೆ 1,20,000 ರೂಪಾಯಿಗಳನ್ನ ಈ ಒಂದು ಕ್ರೀಡಾಕೂಟಕ್ಕೆ ಕೊಟ್ಟಂತ ನಮ್ಮ ಊರಿನ ಎಲ್ಲ ಪ್ರೇಮಿಗಳಿಗೆ ಜೋರ ಚಪ್ಪಾಳೆಯನ್ನು ತಟ್ಟುವ ಮೂಲಕ ಅಭಿನಂದನೆ ಸಲ್ಲಿಸಲು ಇಷ್ಟಪಡ್ತೇನೆ. ನಾವು ಮೀಟಿಂಗ್ ಕರೆದಾಗ ಬರೀ ಒಂದು ಮಾತು ಹೇಳಿದೆ, ಯಾರು ಏನು ಕೊಡಿಸ್ತೀರಿ ನಿಮ್ಮ ಆಯ್ಕೆ ನೀವೇ ಕೊಡ್ರಿ ಅಂತ ಹೇಳಿ. ತಾವೇ ಬಂದು ನಾವು ಟ್ರೋಫಿ ಕೊಡಿಸ್ತೀನಿ, ನಾವು ಮೆಡಲ್ ಕೊಡಿಸ್ತೀನಿ, ನಾವು ಟಿ ಶರ್ಟ್ ಕೊಡಿಸ್ತೀನಿ, ತಾವೇ ವೈಯಕ್ತಿಕವಾಗಿ ನಾವೇನೂ ಕೇಳಿಲ್ಲ. ಬಟ್ ಇನ್ನೂ ಕೇಳಿದ್ರೆ ನಮ್ಮ ಊರಲ್ಲಿ ಕೊಡ್ತಕ್ಕಂಥ ಕೊಡುಗೆದಾರರು ಬಹಳಷ್ಟು ಜನ ಇದ್ದಾರೆ. ಆದ್ರೂ ಸಹಿತ ನಾವು ಇರ್ತಕ್ಕಂಥವರಲ್ಲಿ ನಾವು ಒಂದು ಕ್ರೀಡಾಕೂಟವನ್ನು ಅಚ್ಚುಕಟ್ಟಾಗಿ ಮಾಡಬೇಕಂತ ಪ್ಲಾನ್ ಮಾಡಿದಾಗ, ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ಮಂಜಣ್ಣ ಸರ್ ಅವ್ರನ್ನ, ಮಂಜು ಎಲಿ ಸರ್ ಅವ್ರನ್ನ ವಿಶೇಷವಾಗಿ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕು. ಅವರು ನಮ್ಮ ಅಧ್ಯಕ್ಷರು ಸಹಿತ, ಜೊತೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆದ್ರೂ ಸಹಿತ ನಮ್ಮ ಶಾಲೆಯಲ್ಲಿ ನಮಗಿಂತ ಹೆಚ್ಚಾಗಿ ದುರ್ಗಂತ ಯಾರಾದ್ರೂ ಅಧ್ಯಕ್ಷರು ಏನಾದ್ರು ಈ ರಾಜ್ಯದಲ್ಲಿದ್ರೆ ಅದು ನಮ್ಮ ಸಹಿತ ಮಂಜುನಾಥ್ ಸರಿ ಸರ್ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯತಿಯ ಎಲ್ಲ ಸರ್ವ ಸದಸ್ಯರು ನಮ್ಮ ಬೆನ್ಗಾವಲಿಗೆ ನಿಂತ ಕ್ರೀಡಾಂಗಣದಿಂದ ಈ ಒಂದು ಎಲ್ಲ ಉಸ್ತುವಾರಿಯನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಅವರು ಸಹಿತ ನಾನು ತುಂಬದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಅದೇ ತಮ್ಮೆಲ್ಲರಿಗೂ ವಂದಿಸುತ್ತಾ, ವಿಶೇಷವಾಗಿ ಈ ಒಂದು ಕ್ರೀಡಾಕೂಟದ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ
ಮತ್ತು ಎಲ್ಲರಿಗೂ ಕ್ರೀಡಾಪಟುಗಳ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತುಂಬಲಾದ ಸ್ವಾಗತವನ್ನು ಕೋರುತ್ತೇನೆ. ಉಪನಿರ್ದೇಶಕರಾದಂಥ ಶ್ರೀಯುತ ಆರ್ ಎಸ್ ಗುರುಡಿ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡೆರಡು ಹಿತನುಡಿಗಳನ್ನು ಹೇಳಬೇಕಂತ. ಎಲಿ ಸರ್ಕಾರಿ ಪ್ರೌಢಶಾಲೆ ಎಲಿಶಿರೂರು ಇವತ್ತಿನ ದಿವಸ ಇಲ್ಲಿ ಎಲಿಶಿರೂರು ವಲಯ ಮಟ್ಟದ ಕ್ರೀಡಾಕೂಟಗಳು ಜರುಗ್ತಾ ಇದ್ದಾವೆ. ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರೇ, ನಾನು ಒಂದು ಮಾತನ್ನ ಹೇಳಿಕ್ಕೆ ಬಯಸ್ತೀನಿ. ಇದು ಯಾವುದೇ ಒಂದು ವಲಯದ ಕ್ರೀಡಾಕೂಟ ಅಂತ ನನಗನ್ಕೋ ಅನಿಸ್ತಾ ಇಲ್ಲ. ಒಂದು ಜಿಲ್ಲಾ ಮಟ್ಟದಲ್ಲಿ ಸಂಘಟನೆ ಆಗುವ ರೀತಿ ಒಳಗೆ ಅದ್ಭುತವಾದಂಥ ಸಂಘಟನೆಯನ್ನ ಈ ಶಾಲೆಯ ಗುರುಗಳು ಮತ್ತು ಹಿರಿಯರು ಮತ್ತು ಯುವಕರು ಮಾಡಿದ್ದೀರಿ. ಯಾಕಂದ್ರೆ ಇಂಥ ಭವ್ಯವಾದಂಥ ದಿವ್ಯವಾದಂಥ ಆಟದ ಮೈದಾನವನ್ನ ನೋಡಿದ್ರೆ ಇವತ್ತೆಲ್ಲ ಒಲಿಂಪಿಕ್ಸ್ ಗೇಮ್ ಏನು ಇಲ್ಲಿ ನಡೆಯಕತ್ತಾವ ಅಂತ ನನಗನ್ಸಾತು. ಅನೇಕ ಸಾರಿ ಈ ಶಾಲೆಗೆ ನಾನು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದೀನಿ. ಆದ್ರೆ ಇವತ್ತೇನೋ ಒಂದು ರೀತಿ ಹೊಸ ಅನುಭವ, ಹೊಸ ಸಂತೋಷ. ಯಾಕಂದ್ರೆ ಆ ಮೈದಾನಕ್ಕೆ ಹೇಳ್ತಾರೆ ಎ ಪ್ಲೇ ಗ್ರೌಂಡ್ ಇಸ್ ದ ಇಂಡೆಕ್ಸ್ ಆಫ್ ದ ಸ್ಕೂಲ್ ಅಂತ ಹೇಳ್ತಾರೆ. ಅಂದ್ರೆ ಆಟದ ಮೈದಾನ ಒಂದು ಶಾಲೆ ಅದು ಇಂಡೆಕ್ಸ್ ಇದ್ದ ಹಾಗೆ ಯಾವ ರೀತಿ ಕಾಣ್ತಾ ಇದೆ ಹಿರಿಯರಿಗೆ ಯುವಕರಿಗೆ ಹೇಳಲಿಕ್ಕೆ ಬಯಸ್ತೀನ. ಒಂದು ಒಂದು ಏನು ಮುತ್ತೈದೆಯ ಹಣೆಯಲ್ಲಿನ ಕುಂಕುಮದಂತೆ ಇವತ್ತು ಎಲಿಶಿರೂರು ಪ್ರೌಢಶಾಲೆಯ ಮೈದಾನ ಸಲ್ಲಿಸಿದಂತ ನಮ್ಮ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ಶ್ರೀಯುತ BF ಪೂಜಾರ್ ಸರ್ ಅವರಿಗೆ ವೈಯಕ್ತಿಕವಾಗಿ ವೇದಿಕೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇದೀಗ ಪ್ರೌಢಶಾಲೆಗಳ ಒಂದು ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭ. ಈ ಸಮಾರಂಭದ ಆತಿಥ್ಯವನ್ನ ವಹಿಸಿಕೊಂಡಿರುವಂತ ನನ್ನ ವಲಯದ ಅತ್ಯಂತ ಹೆಮ್ಮೆಯ ಪ್ರೌಢಶಾಲೆ ಶ್ರೀಮತಿ ದಂಡವ್ವ ನಾಗಪ್ಪ ಎಲಿ ಸರ್ಕಾರಿ ಪ್ರೌಢಶಾಲೆಯ ಒಂದು ಆವರಣದಲ್ಲಿ ಈ ಕಾರ್ಯಕ್ರಮದ ಧ್ವಜಾರೋಹಣವನ್ನ ಮಾಡಿ ಶಾಲೆಗೆ ಬೇಕಾದಂತ ಎಲ್ಲ ಮೂಲಭೂತ ಸೌಲಭ್ಯಗಳನ್ನ ಪೂರೈಸಿಕೊಟ್ಟಿರುವಂತ SDMC ಅಧ್ಯಕ್ಷರು ಜೊತೆಗೆ ಗ್ರಾಮದ ಪ್ರಥಮ ಪ್ರಜೆಗಳು ಆದಂತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದಂತ ಮಾನ್ಯ ಶ್ರೀ ಮಂಜುನಾಥ್ ಎಲಿ ಅವರೇ, ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂತ ಮತ್ತು ಇಂಥ ಕಾರ್ಯಕ್ರಮಗಳಿಗೆ ಸದಾ ಪ್ರೋತ್ಸಾಹ ನೀಡುತ್ತಿರುವಂತ ನಮ್ಮ ನೆಚ್ಚಿನ ಉಪನಿರ್ದೇಶಕರಂತ ಮಾನ್ಯ ಶ್ರೀ ಆರ್ ಎಸ್ ಗುರುಡಿ ಸಾಹೇಬ್ರೆ, ಯಾವತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವಂತ ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಸದಸ್ಯರೇ, ಗೌರವಾನ್ವಿತ ದಾನಿಗಳೇ ಹಾಗೂ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಸಹಾಯ ಸಹಕಾರ ನೀಡಿದಂಥ ಎಲ್ಲ ಯುವಕ ಮಿತ್ರರೇ, ಒಂದು ಭಗಿನಿಯರೇ, ಕರೆಂಟ್ ಹೋಗ್ತಾರೆ ಮುಖ್ಯೋಪಾಧ್ಯಾಯರೇ ಹಾಗೂ ಎಲ್ಲ ಸರ್ ನಿಮ್ಮ ಮೈಕ್ ಗುರುಗಳೇ, ವಿಶೇಷವಾಗಿ ಆಗಮಿಸಿದಂಥ ಎಲ್ಲ ಕ್ರೀಡಾಪಟು ಮತ್ತು ಮಕ್ಕಳು ಅಷ್ಟೇ ಅಲ್ಲದೆ ಎಲ್ಲ ಚಟುವಟಿಕೆಗಳಲ್ಲಿ ನೀವು ಭಾಗಿಯಾಗಿ ಮುಂದಿನ ಹಂತಕ್ಕೆ ಹೋಗಬೇಕು, ನಿಮ್ಮ ಬದುಕಿನಲ್ಲಿ ಬೆಳಕನ್ನು ಬೆಳ್ಕೋಬೇಕು ಹೇಳಿ ಎಲ್ಲ ಕ್ರೀಡಾಪಟುಗಳಿಗೆ ಶುಭವನ್ನು ಕೋರಿ ಈ ಕ್ರೀಡಾಕೂಟಕ್ಕೆ ವ್ಯವಸ್ಥೆ ಮಾಡಿದಂಥ ಎಲ್ಲ ವಿಶೇಷವಾಗಿ ನಮ್ಮ ರಾಜೇಶ್ ಪೂಜಾರು ರಾತ್ರಿ ಆದರೂ ಸಹಿತ ಇಲ್ಲೇ ಇರ್ತಾರೋ ಪ್ರಾಕ್ಟೀಸ್ ಮಾಡಿಸೋದಿರ್ಬೋದು, ಎಲ್ಲ ಅವರಿಗೆ ಸಾಧ್ಯಾಗಿ ಹೆಣ್ಮಕ್ಳು ಜೊತೆ ಉಳಿದ ಶಿಕ್ಷಕರು ಲಾಸ್ಟ್ ಒಂದು ಫೋಟೋ ತಗೊಳ್ಳಿ. ಸೈಡ್ ಅಲ್ಲ ಮೊಬೈಲ್ ಫಾಸ್ಟ್ 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 1 ಸೆಕೆಂಡ್ ಒನ್ ಸೆಕೆಂಡ್ ರೆಡಿ ಸರ್ ಸರ್ ರೆಡಿ 1 ಸೆಕೆಂಡ್ ಹಲೋ ಸರ್
ಇಲ್ಲಿ ಟ್ರೈಪಡ್ ಐತಿ, ಯಾರು ಇದನ್ನ ಮಾಡ್ಬಿಡ್ರಿ. ಎಲ್ಲರೂ ಒಂದು ಸೆಕೆಂಡ್ ಸ್ಟಾರ್ಟ್ ಮಾಡಿ ಸರ್. ಓಕೆ, ಅರ್ಪಿಸ್ತೇನೆ. ಅದೇ ರೀತಿಯಾಗಿ ಎಂ.ಡಿ. ಹಳ್ಳಿ ಅಣ್ಣವರು ನಮ್ಮ ಗ್ರಾಮದ ಹಿರಿಯ ಶಿಕ್ಷಣ ಪ್ರೇಮಿಗಳು ನಮ್ಮ ಒಂದು ಗ್ರಾಮಕ್ಕೆ ಯಾವುದೇ ಕಾರ್ಯಕ್ರಮಕ್ಕೆ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ನೀಡುವುದರ ಮೂಲಕ ಎಲ್ಲಾ ಕಾರ್ಯಕ್ರಮದ ರೂವಾರಿಗಳಂತ ಎಂ.ಡಿ. ಹಳ್ಳಿ ಅಣ್ಣವರು. ಅದೇ ರೀತಿಯಾಗಿ ನಮ್ಮ ಈ ಒಂದು ಎಲ್ಲಾ ವಿದ್ಯಾರ್ಥಿಗಳಿಗೆ ಸುಮಾರು 140 ಮೆಡಲ್ಗಳನ್ನು ನಮ್ಮ ಒಂದು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾಗಿದ್ದಾರೆ. ಅವ್ರಿಗೂ ಕೂಡ ನಾನು ಚಳಂದವರವರು ಈ ಒಂದು ಕಾರ್ಯಕ್ರಮಕ್ಕೆ ಪುಷ್ಪ ಸಮರ್ಪಣೆಯನ್ನ ಮಾಡಲಿಕ್ಕೆ ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿ ತಡಿ ಸರ್, ತಡ್ರಿ ಸರಿ ಬರ್ರಿ. ಹಲೋ ಸರ್. ವಿಜಯಲಕ್ಷ್ಮಿ ಹರಿಹರ ವಿದ್ಯಾರ್ಥಿನಿ ವೇದಿಕೆ ಮೇಲೆ ಆಗಮಿಸಬೇಕು ಅಂತ ನಾನು ವಿನಂತಿ ನಮ್ಮ ಮಾತೇಶ್ ಪೂಜಾರ್ ಸರ್ ಅಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೀನಿ. ಕಮಾರಿ ಸರ್ ಆಗೈತೇನ್ರಿ? ಅದೇ ರೀತಿಯಾಗಿ ಎಫ್.ಎಂ. ಹುಸೇನ್ ಅವ್ರ ಸರ್ಗೆ ಒಂದು ಸನ್ಮಾನವನ್ನ ಮಾಡಬೇಕು ಅಂತ ನಾನು ವೇದಿಕೆ ಮೇಲೆ ಆಶಿದಂತ ಗಣ್ಯರಿಗೆ ವಿನಂತಿಯನ್ನ ಮಾಡ್ಕೊಳ್ತೇನೆ. ಚೌಡಿಂದರವರು ಹಾಗೆ ಸರ್. ಇವತ್ತು ಸನ್ಮಾನವನ್ನು ಉಪನಿರ್ದೇಶಕರು ಆಡಳಿತ ಶಾಲಾ ಶಿಕ್ಷಣ ಇಲಾಖೆ ಗದಗ ವತಿಯಿಂದ ನಮ್ಮ ಪ್ರೌಢಶಾಲೆಯ ಮಾನ್ಯ ಮುಖ್ಯೋಪಾಧ್ಯಾಯರು ಹಾಗೂ STMC ಅಧ್ಯಕ್ಷರಾದಂಥ ಶ್ರೀಯುತ ಮಂಜು ಇತಿಹಾಸದಲ್ಲೇ ಮೊದಲು ಅನಿಸುತ್ತಿದೆ. ಒಬ್ಬ ಉಪನಿರ್ದೇಶಕರು ಶಾಲೆಗೆ ಬಂದು ಮಾನ್ಯ STMC ಅಧ್ಯಕ್ಷರಿಗೆ ಹಾಗೂ ಮಾನ್ಯ ಮುಖ್ಯೋಪಾಧ್ಯಾಯರಿಗೆ ಇಲಾಖೆ ಒಂದು ಶಾಲೆಗೆ ಬಂದು ಒಂದು ಗೌರವವನ್ನು ಸಲ್ಲಿಸುವಂಥದ್ದು ಇದೊಂದು ಐತಿಹಾಸಿಕ ಘಟನೆ. ಸರ್ ಅವರು ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಗದಗ ಇಂಥ ಬಹಳಷ್ಟು ಅರ್ಥಪೂರ್ಣ ವೈಚಾರಿಕ ದೃಷ್ಟಿಕೋನದಿಂದಾಗಿ ನಮ್ಮ ಗದಗ ಜಿಲ್ಲೆ ಅವರ ಮುಖ್ಯಸ್ಥಿತಿಯಲ್ಲಿ ಮತ್ತಷ್ಟು ಮೈಲುಗಳನ್ನು ಸಾಧಿಸಲಿದೆ. ಬಹಳಷ್ಟು ಪ್ರೋತ್ಸಾಹ ನೀಡುವಂಥ ಸರ್ಕಾರಿ ಪ್ರೌಢಶಾಲೆ ವತಿಯಿಂದ ಒಂದು ಹೃದಯಪೂರ್ವಕ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ನಾವು ವೇದಿಕೆ ಮೂಲಕ ನಾಯಕರಿಗೆ ಸಲ್ಲಿಸ್ತಾ ಇದ್ದೀವಿ. ಬಹಳಷ್ಟು ಅಚ್ಚುಕಟ್ಟಾಗಿ ಒಂದು ನಿರ್ಣಯವನ್ನು ನೀಡಿ ಈ ಕ್ರೀಡಾಕೂಟ ಯಶಸ್ವಿಯಾಗಲು ಬಹಳಷ್ಟು ಸಹಕಾರ ನೀಡಿರ್ತಕ್ಕಂಥ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಮಾನ್ಯ ಉಪನಿರ್ದೇಶಕರಾದಂಥ ಶ್ರೀಯುತ RS ಗೋಡಿ ಸರ್ ಅವರಿಂದ ಸಮಸ್ತ ಇಲಾಖೆ ವತಿಯಿಂದ ಎಲಿಸೂರು ಗ್ರಾಮದ ಸಮಸ್ತ ನಾಗರಿಕರ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಶಾಲೆಯನ್ನ ನಾವು ಅತಿ ಯಶಸ್ವಿಯಾಗಿ ನಮ್ಮ ಗ್ರಾಮದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಿನಲ್ಲಿ ಒಳ್ಳೆಯ ಶಾಲೆ, ಒಳ್ಳೆಯ ಒಂದು ಶಿಕ್ಷಣ ಮಾತು ಮುಗಿಸ್ತೇನೆ. ಜಯ ಹಿಂದ್, ಜಯ ಕರ್ನಾಟಕ. ಮತ್ತೆ ದಂಪತಿಯವರಿಗೆ ಹಾಗೂ ಮಾತೋಶ್ರೀ ಅವರಿಗೆ 11 ಗಂಟೆ ಜಾಗವನ್ನ ಶಾಲೆಗೆ ದೇಣಿಗೆ ನೀಡುವಂತಹ ಅದ್ಭುತವಾಗಿ ಸರ್ವಿಸ್ ಮಾಡೋದ್ರ ಮೂಲಕ ವಾಲಿಬಾಲ್ ಪಂದ್ಯಾವಳಿಗೆ ಶಾಲೆಯನ್ನು ನೀಡಿದ್ದಾರೆ.
ಊಟ ಗಿಟ್ಟ ಗಟ್ಟೆ ನಿಂತಿರಲ್ಲ ಹೋಗ್ತೀವಿ ಈಗ. ಫಾಸ್ಟ್ ಆಡ್ರಿ ಫಾಸ್ಟ್ ಸಂಜು ಹುಷಾರ್ ಬಾಕಿ ಶಾವ ಫಾಸ್ಟ್ ಆಡು ಬಾಲ್ ಪಕಡೆ ಅತ್ತಿ
ಟಚ್ ಅಂತ ಒನ್ ಸೈಡ್ ಇರ್ತದೆ. ಬಂದ ಇನ್ನಿಲ್ಲ ಮಕ್ಕಳಿಂದ ಹೇಳ್ಕಳಿಸ್ಬೇಕು. ಹೇಳ್ರಿ ಅದಾವ್ರಿ ತೊಗೊಂಡಂಗೆ ನಿಮ್ಗೆ ಎಷ್ಟು ಬೇಕು ಈಗ? ನಿಮ್ಗೆ ಯಾವ್ದು ಬೇಕು? GVM ಐತನ ತೊಗೊಳ್ತೀರಿ? ಸ್ಪೋರ್ಟ್ಸ್ ಅದಾವ್ರಿ ಸ್ಪೋರ್ಟ್ಸ್ ಒಂದು ಕವರ್ ಮಾಡ್ಕೊಂಡ್ಲೇ ಕವರ್ ಆಗಿದ್ರು ಆಕಿನ ತಗೋಬೇಕಾಗಿತ್ತು ಈಗ ಏನು ಬಾಕಿ ಹೋಗ್ತದೆ ಏನು ಬೈಕ್ರಿ ಹೇಳಿದ್ರು
ವಾಲಿಬಾಲ್ ಬರ್ತೀರಿ ಜಲ್ದಿ ಕೈ ಬೀಸಿದ್ರೆ ಬರ್ತಾವ. ಹೌದು
ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ಗದರೋದು ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋ ತಾಯಾಗಿ ಭಾಷೆ ಅಮೃತ ಕುಡಿಸೋ ತಾಯಾಗಿ ಭವಿಷ್ಯ ಬರೆವಂತ ತಂದೇನೋ ಆಗಿ ಚಂದದ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು ಗುರವೇ ನಮಃ ಗುರವೇ ನಮಃ ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹ ನೀಗೋ ಮೆಚ್ಚಿನ ಕಲಿಗಳೇ ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು ಇತಿಹಾಸದಲ್ಲಿ ಆದ ತಪ್ಪು ತಿಳಿಸುತ್ತಾ ನಮ್ಮೆಲ್ಲ ನಾಳೆ ರೂಪಿಸೋ ಋಷಿಗಳೇ ಭೂಗೋಳದಲ್ಲಿ ಕಕ್ಷೆಯಲ್ಲಿ ತುಂಬಿದ ವಿಜ್ಞಾನ ಜ್ಞಾನ ತಿಳಿಸಿದ ಹಿರಿಯರೇ ಮಾನವ ಲೋಕಕ್ಕೆ ಸತ್ಯದ ಶಾಂತಿಯ ಸ್ನೇಹದ ಪ್ರೀತಿಯ ಮಾರ್ಗದರ್ಶಿ ಮಾರ್ಗಸೂಚಿ ಗುರುವೇ ನೂರು ಜನುಮ ಗುರು ಋಣವು ತೀರೋಲ್ಲ ನಮೋ ನಮ ಗುರುಗಳೇ.